ವಾಟ್ ಒಬ್ಬ ಮನುಷ್ಯನ ಮೇಲೆ ಇದನ್ನು ಪ್ರಯೋಗ ಮಾಡಿದ್ರೆ ಅದೇ ಮ್ಯಾನಿಫೆಸ್ಟೇಷನ್. ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ಆ ಮನುಷ್ಯ ನಾನು ಕೇಳ್ತಾ ಇರೋ ಪ್ರಶ್ನೆ, ಈಗ ಗಿಡಗಳಿಗೆ ನೀವು ಇದು ಚೆನ್ನಾಗಿದೆ ಅಂತ ಹೇಳ್ತೀರಾ. ಸೊ ಇಲ್ಲಿ ಯಾರೋ ಇಬ್ರು ಇರ್ತಾರೆ, ಫ್ರೆಂಡ್ಸ್ಗಳು ಇರ್ತಾರೆ, ಇವನು ಹಾಳಾಗೋಗ್ತಾನೆ ಅಂತಂದ್ರೆ ನನ್ನ ಮ್ಯಾನಿಫೆಸ್ಟೇಷನ್ನು ಅವನ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ ತಲುಪುತ್ತಾ? ಖಂಡಿತವಾಗ್ಲೂ ತಲುಪುತ್ತೆ. ಎಲ್ಲದಕ್ಕೂ ಎನರ್ಜಿ ಇದೆ. ನಾವು ಮಾತಾಡೋ ಮಾತಿಗೆ ಎನರ್ಜಿ ಇದೆ. ನೀವು ನಾನಾಗಲೇ ಹೇಳ್ದಂಗೆ ನೀವು ಋಣಾತ್ಮಕವಾಗಿ ಪದಗಳನ್ನ ಉಪಯೋಗಿಸಿದ್ರೆ ನಿಮಗೂ ಹಂಗಾದ್ರೆ ಯಾರು ಬೇಕಾದ್ರೂ ಯಾರನ್ನ ಆಟೋಮೆಟಿಕ್ ಆಗಿ ಸೋಲಿಸ್ಬೋದಲ್ಲ ಮೇಡಮ್, ನೀವ್ ಹೇಳೋ ಪ್ರಕಾರ. ಆದ್ರೆ ಅವ್ರು ಸಬ್ ಕಾನ್ಶಿಯಸ್ ಮೈಂಡಿಗೆ ತಗೊಂಡಿಲ್ವಲ್ಲ, ಅವ್ರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರಲ್ಲ. ಯಾರು? ಇವಾಗ ನೀವು ಬೈತೀರಾ ಅಲ್ವಾ, ನೀವು ಹೇಳ್ತೀರಾ ಅಲ್ವಾ, ಅವ್ರಾದ್ರೆ ಇಲ್ಲ ನಾನು ಆರೋಗ್ಯವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಾನೆಲ್ಲ ಸಾಧಿಸ್ತಿದ್ದೀನಿ ಅಂತ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಾನು ಪಾಸಿಟಿವ್ ಆಗಿ ಯಾರು ಎಷ್ಟೇ ಶಾಪ ಹಾಕಿದ್ರು, ಯಾರು ಎಷ್ಟೇ ಏನೇ ಹೇಳಿದ್ರು, ನಾವು ಸ್ಟ್ರಾಂಗ್ ಆಗಿದ್ರೆ ಏನಾಗಲ್ಲ. ಖಂಡಿತವಾಗ್ಲೂ ತಟ್ಟಲ್ಲ. ನಾವು ಮಾಡೋ ಕರ್ಮ ಫಲಗಳು, ನಮ್ಮ ಪುಣ್ಯ ಫಲಗಳು ನಮ್ಮನ್ನ ಕಾಪಾಡುತ್ತೆ. ಹಾಗೇನೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅದೇ ಪಾಸಿಟಿವ್ ಆಗುತ್ತೆ. ಸರಿನಾ? ಬೇರೆಯವ್ರು ಯಾರೋ ಬೈದ್ರು ಅಂತ ಹೇಳಿದ ತಕ್ಷಣನೇ ಯಾವಾಗ ನಾವು ತಗೋತೀವಿ, ಹೌದು ಇವಾಗ ಕುಳ್ಳಗಿರೋನ್ನ ಕುಳ್ಳಿ ಅಂತ ರೇಗಿಸಿ, ಅಯ್ಯೋ ನಾನು ಕುಳ್ಳಗಿದ್ದೀನಿ. ದಪ್ಪಗಿರೋರಿಗೆ ಡುಮ್ಮ ಅಂತ, ಹೌದು ನಾನು ದಪ್ಪ ಇದ್ದೀನಿ, ಡುಮ್ಮ ಆಗಿದ್ದೀನಿ ಛೇ ಅಂತಾನೆ ಯಾರು ಕೊರಗ್ತಾರೆ, ಯಾರು ಅವಾಗ ಅದನ್ನು ಚೇಂಜ್ ಮಾಡ್ಕೊಳ್ಳಲ್ಲ, ನಾನು ಸಣ್ಣ ಆಗಿ ತೋರಿಸ್ತೀನಿ ಅಂತ ಯಾರು ಮ್ಯಾನಿಫೆಸ್ಟ್ ಮಾಡಲ್ಲ, ಅವ್ರಿಗೆ ಅದು ವರ್ಕ್ ಆಗೇ ಆಗುತ್ತೆ, ಡಬಲ್ ಆಗಿ ವರ್ಕ್ ಆಗುತ್ತೆ. ಸಿಂಪಲ್ ಮೇಡಮ್ ಹೇಳ್ತಾ ಇರೋದು ಒಂದೇ ಒಂದು, ನಿಮ್ಮ ಇಚ್ಛಾಶಕ್ತಿ ಚೆನ್ನಾಗಿದ್ದರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ಫುಲ್ ಆಗಿದ್ದರೆ, ಯಾರೇ 1000 ಜನ ಏನೇ ಹೇಳಿದ್ರು ನೀವು ಮೈಂಡ್ಗೆ ಹಾಕೊಂಡಿಲ್ಲ ಅಂದರೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ, ನಿಮ್ಮನ್ನು ಕುಗ್ಸೋಕ್ಕಾಗಲ್ಲ ಅಂತ ನೀವು ಹೇಳ್ತಾರೆ. ಖಂಡಿತವಾಗ್ಲೂ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ವಿಲ್ ಪವರ್. ಅದೇ ಮ್ಯಾನಿಫೆಸ್ಟೇಷನ್ ಅಷ್ಟೇ, ಇನ್ನೇನು ಇಲ್ಲ. ವಾಟ್ರದೊಂದಾಯಿತು, ಕನ್ನಡಿದೊಂದಾಯಿತು, ಇನ್ನಷ್ಟು ಹಲವಾರು ಮ್ಯಾನಿಫೆಸ್ಟೇಷನ್ ಇದೆ. ಆದರೆ ಅದನ್ನು ವೈಯಕ್ತಿಕವಾಗಿ ಇವ್ರನ್ನ ಮೀಟ್ ಮಾಡಿ ನೀವು ಖಂಡಿತವಾಗ್ಲೂ ಯಾವುದೇ ಪರಿಹಾರ ಇದ್ದರೂ ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಅಂತ ಕೊಡ್ತಾರೆ. ಸೊ ಇವರ ನಂಬರ್ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾವು ವೈಯಕ್ತಿಕವಾಗಿ ನಿಮಗೆ ಇವರ ನಂಬರ್ನ ಕೊಡ್ತೀವಿ. ಡೈರೆಕ್ಟಾಗಿ ಮೀಟ್ ಮಾಡಿ ಕ್ಲಾಸಸ್ ತೊಗೊಳ್ತಾರೆ ಆ್ಯಂಡ್ ಆಲ್ಸೋ ಮ್ಯಾನಿಫೆಸ್ಟ್ ಮಾಡ್ತಾರೆ, ರೀಕಿ ಹೀಲಿಂಗ್ ಮಾಡ್ತಾರೆ. ಸೊ ಯಾವುದೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಕೊಡ್ತಾರೆ. ಯಾಕಂದರೆ ಅದಕ್ಕೆ ನೈಜ ಉದಾಹರಣೆ ನಾನು ಕೂಡ ಇದ್ದೀನಿ. ಕೆಲವೊಂದು ವಿಚಾರಕ್ಕೆ ನಾನು ಕೂಡ ಇವ್ರನ್ನ ಮೀಟ್ ಮಾಡಿದ್ದೆ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಮೇಡಮ್, ಈಗ ಮ್ಯಾನಿಫೆಸ್ಟೇಷನ್ ಇನ್ ಕೇಸ್ ಏನಾದರೂ ಕೋರ್ಸಸ್ ಏನಾದರೂ ತುಂಬ ಮುಖ್ಯನಾ, ಅಥವಾ ನಾವು ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದಾ? ನೀವು ಹೇಳ್ದಂಗೆ ಯಾವುದೇ ಆಗಲಿ, ನೀವು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಗುರು ಇರಬೇಕು. ಸರಿನಾ? ನೀವೊಂದು ಗುರಿ ಮುಟ್ಟಬೇಕು ಅಂದರೆ ಗುರು ತುಂಬ ಮುಖ್ಯ. ನೀವು ಏನೋ ಅರ್ಧಬರ್ಧ ನಾಲೆಜ್, ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಅನ್ನೋ ಹಾಗೆ, ಏನೋ ಯೂಟ್ಯೂಬಲ್ಲಿ ನೋಡಿದ್ರಿ, ಫೇಸ್ಬುಕ್ಕಲ್ಲಿ ನೋಡಿದ್ರಿ, ಅದೇನೋ ಹೇಳಿದ್ರು ವಾಟರ್ ಮ್ಯಾನಿಫೆಸ್ಟೇಷನ್, ಇವಾಗ ಹೇಳಿದೆ ನಾನು, ಇವಾಗ ಅದನ್ನು ಫ್ರೀಯಾಗಿ ಹೇಳಿದೆ ಮ್ಯಾನಿಫೆಸ್ಟೇಷನ್, ಅದನ್ನು ಮಾಡಿದ್ರಿ, ಸ್ವಲ್ಪ ದಿನ ಮಾಡ್ತೀರಾ ಬಿಡ್ತೀರಾ. ಅದ್ರ ಜೊತೆಗೆ ಬೇರೆ ಮ್ಯಾನಿಫೆಸ್ಟೇಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ದುಡ್ಡಿನ ಮ್ಯಾನಿಫೆಸ್ಟೇಷನ್ ಬೇರೆ ಥರ ಇರುತ್ತೆ, ಆರೋಗ್ಯದ ಮ್ಯಾನಿಫೆಸ್ಟೇಷನ್ ಬೇರೆ ಥರ ಇರುತ್ತೆ, ಮತ್ತು ಬರೆಯುವಂಥ ಮ್ಯಾನಿಫೆಸ್ಟೇಷನ್ ಬೇರೆ ಇರುತ್ತೆ. ನಾವು ಅದನ್ನು ನೀಟಾಗಿ ಹೇಳ್ಕೊಡ್ತೀವಿ ಕೋರ್ಸಲ್ಲಿ. ಎಲ್ರಿಗೂ ಆ್ಯಕ್ಚುಲಿ ಬೇಕಾಗಿರೋದೇ ದುಡ್ಡು ಮೇಡಮ್. ಖಂಡಿತವಾಗ್ಲೂ ನಾವು ಯಾಕೆ ಇದರಲ್ಲಿ ಮ್ಯಾನಿಫೆಸ್ಟೇಷನಲ್ಲಿ 555, 777 ಮ್ಯಾನಿಫೆಸ್ಟೇಷನ್, 369 ಮ್ಯಾನಿಫೆಸ್ಟೇಷನ್ ಅಂತ ತುಂಬ ಥರದ್ದು ಬರುತ್ತೆ. ನಾವು ಯಾಕೆ ಬರಿಬೇಕು ಅಂತ ಹೇಳಿದ್ರೆ, ನೀವು ಚಿಕ್ಕವರಾಗಿದ್ದಾಗ ಹೇಳ್ತಾ ಇದ್ರು ಗೊತ್ತಾ, ಮಗ್ಗಿಯನ್ನು ನೀವು 10 ಸಲ ಬರಿಬೇಕು, ನೀವು 10 ಸಲ ಬರ್ಕೊಂಬನ್ನಿ. ಯಾಕೆ ನಿಮ್ಮ ಗುರುಗಳು ಬರ್ಕೊಂಬನ್ನಿ ಅಂತ ಹೇಳ್ತಾ ಇದ್ರು ಹೇಳಿ? ಒಂದು ಟ್ರೈನಿಂಗ್ ಆಗಲಿ ಅಥವಾ ನಮಗೂ ಎಲ್ಲೋ ಒಂದು ಮೆಮೊರಿ ಜಾಸ್ತಿ ಆಗಲಿ ಅಂತ. ಖಂಡಿತವಾಗ್ಲೂ ನೀವು ಬರೆದಾಗ ನಿಮ್ಮ ಮೆಮೊರಿ ಪವರ್ ಡಬಲ್ ಆಗುತ್ತೆ. ನೀವು ಸುಮ್ಮನೆ ಹೇಳೋದಕ್ಕಿಂತ ಬರೆಯೋದ್ರಿಂದ ನಿಮ್ಮ ಪವರ್ ಜಾಸ್ತಿ ಆಗುತ್ತೆ. ಅದೇ ಯಾವ ಥರ ಬರೀಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಆವಾಗ ನೀವು ಬೇಗ ಅಚೀವ್ ಮಾಡೋಕ್ಕೆ ಸಹಾಯ ಆಗುತ್ತೆ. ವೆರಿ ನೈಸ್. ಸೊ ಬರೀರಿ, ಒಟ್ಟಿನಲ್ಲಿ ನಿಮ್ಮ ನಂಬಿಕೆ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಅಸ್ಟ್ರಾಲಾಜಿಕಲಿ ಒಂದು ಒಳ್ಳೆ ವಿಚಾರದ ಬಗ್ಗೆ ಇವತ್ತು ನಾವು ಮಾತಾಡಿದ್ವಿ. ಫೈನಲ್ ಆಗಿ ಮ್ಯಾನಿಫೆಸ್ಟೇಷನ್ನ ನಂಬದೇ ಇರೋರಿಗೆ, ಮ್ಯಾನಿಫೆಸ್ಟೇಷನ್ನ ತೀರಾ ನಂಬೋರಿಗೆ ಒಂದು ಮಾತು. ಮ್ಯಾನಿಫೆಸ್ಟೇಷನ್ ನಮ್ಮದೇ ಇರೋರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಅದೇ ಥರನೇ ಯೋಚನೆ ಮಾಡ್ತೀರ, ನಿಮ್ಮ ಜೀವನ ಹಾಗೇ ಇರುತ್ತೆ, ಏನೂ ಬದಲಾಯಿಸ್ಕೊಳಕ್ಕಾಗಲ್ಲ. ಬೇರೆಯವ್ರನ್ನ ತಪ್ಪು ಅಂತ ಪ್ರೂವ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೀವು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವೇ ನಡೀತಾ ಇರುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗೇ ನಡೆಯುತ್ತೆ. ಹಾಗೆ ಮ್ಯಾನಿಫೆಸ್ಟೇಷನ್ ನಂಬರ್ಗೆ ಏನೇ ಹೇಳ್ತೀನಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ 1 ತಿಂಗಳು ಮಾಡಿ, 3 ತಿಂಗಳು ಮಾಡಿ ಬಿಟ್ಬಿಡಬೇಡಿ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ನೀವು ಮಾಡೋ ಕರ್ಮಫಲದ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ, ಯಾವುದೇ ರೀತಿ ಅದನ್ನು ಬಿಟ್ಬಿಡಬೇಡಿ. 1 ತಿಂಗಳು ಮಾಡಿ ಸುಮ್ಮನೆ ಬಿಟ್ಬಿಡೋದು, ನಂಬಿಕೆ ಕಳ್ಕೊಳ್ಳೋದು ಮಾಡಬೇಡಿ.
ಆ್ಯಕ್ಚುಲಿ ಏನಂತ ಹೇಳಿದ್ರೆ ಈ ಮ್ಯಾನಿಫೆಸ್ಟೇಷನ್ ಮಾಡಿ ಯಾರು ಸಕ್ಸಸ್ ಆಗಿರ್ತಾರೆ ಖಂಡಿತವಾಗ್ಲೂ ನಿಲ್ಲಿಸಲ್ಲ. ಸರಿನಾ? ನಾನು 2.5 ವರ್ಷದಿಂದ ಪ್ರಾಕ್ಟೀಸ್ ಮಾಡಿರೋದು. ನಾನು ಸ್ಟಾರ್ಟಿಂಗಲ್ಲಿ 1-2 ತಿಂಗಳು ಮಾಡಿ ಬಿಟ್ಬಿಟ್ಟಿದ್ದೆ. ಅಯ್ಯೋ ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತಾ, ಯಾಕೆ ಮಾಡಬೇಕು, ಟೈಮ್ ವೇಸ್ಟ್ ಅಂತ. ಯಾವಾಗ ಒಂದು ಹಂತದಲ್ಲಿ ನನಗೆ ತುಂಬ ತೊಂದರೆಗಳಾಯಿತು ಆವಾಗ ನಾನು ಇಲ್ಲ ಅದನ್ನು ಮಾಡಬೇಕು, ಬಿಡಬಾರ್ದು, ನನ್ನ ಸಬ್ಕಾನ್ಷಿಯಸ್ ಮೈಂಡ್ನ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಮೆಡಿಟೇಷನ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದೆ. ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗೋದಕ್ಕೆ ಶುರುವಾಯಿತು. ವೆರಿ ನೈಸ್. ಹಾಗೆ ನನ್ನ ಸ್ಟೂಡೆಂಟ್ಸ್ಗೂ ಅಷ್ಟೇ, ನನ್ನ ಹತ್ರ ಬರೋ ಕ್ಲೈಂಟ್ಸ್ಗೂ ಅಷ್ಟೇ, ಅವ್ರಿಗೆಲ್ಲ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಯಿತು. ಯಾರೂ ಬಿಟ್ಟಿಲ್ಲ. ನೀವು ಒಂದು ಸಲ ಈ ಮ್ಯಾನಿಫೆಸ್ಟೇಷನ್ನು, ಈ ಯೋಚನೆಗಳು, ಆಲೋಚನೆಗಳನ್ನ ಯಾವಾಗ ಪಾಸಿಟಿವಾಗಿ ಚೇಂಜ್ ಮಾಡ್ಕೊತೀರಾ ಮತ್ತೆ ನೀವು ನೆಗೆಟಿವಾಗಿ ಚೇಂಜ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ನಿಮ್ಮ ದಾರಿ ಎಷ್ಟು ಸುಲಭವಾಗಿರುತ್ತೆ, ಸುಗಮವಾಗಿರುತ್ತೆ. ಮೇಡಮ್, ನಾನು ದಯವಿಟ್ಟು ನಿಮ್ಮನ್ನು ಕೇಳ್ಕೊಳೋದೇನಂತಂದರೆ, ಇಡೀ ದ ವರ್ಲ್ಡ್ ಈಸ್ ರನ್ನಿಂಗ್ ವಿತ್ ಮನಿ. ಪ್ರಪಂಚ ಡಿಪೆಂಡ್ ಆಗಿರೋದೇ ದುಡ್ಡು ಮೇಲೆ. ಹೌದು, ಖಂಡಿತ. ನಾನಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ದುಡ್ಡಿನಿಂದೇ ಓಡ್ತಾ ಇದ್ದಾರೆ, ಆದರೆ ದುಡ್ಡು ಸಿಗ್ತಾ ಇಲ್ಲ. ಹಂಗೆ ನಾವು ಹೋಗ್ತಿದ್ದೀವಿ ಅಂತಲ್ಲ, ಬಟ್ ದುಡ್ಡು ಬರೋ ಥರ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಪ್ಲೀಸ್ ಎಲ್ರಿಗೂ ಹೇಳ್ತೀರಾ? ಓಕೆ, ಖಂಡಿತ. ನಿಮ್ಮ ಹತ್ರ ಅದು ಒಂದು ನೋಟ್ ಇದ್ದರೆ ಕೊಡಿ, ಯಾವುದಾದ್ರೂ ಆಯಿತು. 10 ರೂಪಾಯಿದು ಆಯಿತು, 1000 ರೂಪಾಯಿ ಅಲ್ಲ, ಸಾರಿ, 1000 ರೂಪಾಯಿದಿಲ್ಲ ಇವಾಗ, 100 ರೂಪಾಯಿ. ಮೇಡಮ್, ಐ ಬಿಲೀವ್ ಓಕೆ, ಮೋಸ್ಟ್ಲಿ ಬೆಳಗ್ಗೆ ಇಟ್ಕೊಂಡಿದ್ದು ಅನಿಸುತ್ತೆ. 500 ರೂಪಾಯಿ ನೋಟ್ ನನ್ನ ಹತ್ರ ಇದೆ. ಖಂಡಿತ ಕೊಡಿ. ಮೊದಲಿಗೆ ನೀವು ಹೇಳ್ದಂಗೆ ಎಲ್ಲರಿಗೂ ದುಡ್ಡು ತುಂಬ ಮುಖ್ಯ. ಹೌದು. ಸರಿನಾ? ನಾವು ಬೆಲೆ ಮನುಷ್ಯರಿಗೂ ಕೊಡಬೇಕು, ದುಡ್ಡಿಗೂ ಕೊಡಬೇಕು. ನಾವು ಎಷ್ಟು ದುಡ್ಡಿಗೆ ಬೆಲೆ ಕೊಡ್ತೀವೋ ಅದು ಅಷ್ಟು ನಮಗೆ ಬೇಗ ಆಕರ್ಷಣೆ ಆಗುತ್ತೆ. ಸರಿನಾ? ದುಡ್ಡನ್ನ ಹೀಗೆಲ್ಲ ಮಡಚಿ ಇಟ್ಕೊಳ್ಳೋದು, ಹೀಗೆಲ್ಲ ಮುದ್ರೆ ಇಟ್ಕೊಳ್ಳೋದು ಮಾಡಬಾರ್ದು. ಇವಾಗ ನಾನು ಆ ಥರ ಮಡಚಿದ್ದು ತಪ್ಪಾಯ್ತಾ? ಇಲ್ಲ, ಇದು ಯಾವತ್ತೂ ಹೀಗೇನೆ ಇರಬೇಕು. ನಿಮ್ಮ ಪರ್ಸಲ್ ಕೂಡ ಹೀಗೆ ಇಟ್ಕೊಬೇಕು. ಸರಿನಾ? ಹಾಗೇನೆ ದುಡ್ಡಿಗೆ ಮೊದಲು ಪ್ರೀತಿ ತೋರಿಸ್ಬೇಕು. ಇವಾಗ ಯಾರೇ ವ್ಯಕ್ತಿ ಆಗಲಿ, ನೀವು ಪ್ರೀತಿ ಕೊಟ್ರಿ, ಗೌರವ ಕೊಟ್ರಿ ಅಂದರೆ ಮಾತ್ರ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ನಿಮ್ಮನ್ನ ಜೊತೆ ಮಾತಾಡಿಸ್ತಾರೆ. ನೀವು ಬೆಲೆ ಕೊಡಲಿಲ್ಲ, ಗೌರವ ಕೊಡಲಿಲ್ಲ ಅಂದರೆ ನಿಮ್ಮ ಜೊತೆ ಇರ್ತಾರಾ? ಹಾಗೆಯೇ ದುಡ್ಡು ಸಹ. ದುಡ್ಡಿಗೆ ನೀವು ಎಷ್ಟು ಪ್ರೀತಿಸ್ತೀರಾ, ದುಡ್ಡನ್ನು ನೀವು ಎಷ್ಟು ಗೌರವ ಕೊಡ್ತೀರಾ, ನಿಮ್ಮ ಹತ್ರ ಬೇಗ ಬರುತ್ತೆ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಈ ನೋಟ್ ಅಂದರೆ ಈ ನೋಟನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಸರಿನಾ? ಒಂದು ನೀವು ಮ್ಯಾನಿಫೆಸ್ಟೇಷನ್ ಬರೆಯೋ ಡೈರಿಯಲ್ಲಿ ಈ ನೋಟನ್ನು ಇಟ್ಕೊಳ್ಳಿ. ಈ ನೋಟನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಈ ನೋಟಿನ ಜೊತೆ ಮಾತಾಡಬೇಕು, ಈ ದುಡ್ಡಿನ ಜೊತೆ ಮಾತಾಡಬೇಕು. ಸರಿನಾ? ಐ ಲವ್ ಯು ಮನಿ. ಈ ದುಡ್ಡನ್ನು ನಾನು ಪ್ರೀತಿಸ್ತೀನಿ, ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ, ನನ್ನ ಕಷ್ಟದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ನೀನು ನನಗೆ ಸಪೋರ್ಟ್ ಮಾಡ್ತೀಯ, ನನ್ನ ಜೊತೆ ನೀನು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ನನ್ನ ಜೊತೆ ಇದೆಯಾ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ ಅಂತ ಹೇಳಿ ನೋಟಿಗೆ ಮುತ್ತು ಕೊಡಬೇಕು. ಅಂತ ಮುತ್ತು ಕೊಟ್ಟು ಥ್ಯಾಂಕ್ ಯು ಸೋ ಮಚ್, ನೀನು ನನ್ನ ಜೊತೆ ಇದ್ದಿದ್ದಕ್ಕೆ, ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಇದನ್ನು ಮತ್ತೆ ನಿಮ್ಮ ಬುಕ್ಕಲ್ಲಾಗಿ ಇಟ್ಕೊಳ್ಳಿ. ಮತ್ತೆ ರಾತ್ರಿ ಮಲ್ಕೋಬೇಕಾದ್ರೆ ಹೇಳಿ, ಥ್ಯಾಂಕ್ ಯು ಮನಿ, ನೀನು ನನ್ನ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು, ನೀನು ನನ್ನ ಕಷ್ಟದಲ್ಲಾಗಲಿ ಸುಖದಾಗಲಿ ನನ್ನ ಜೊತೆ ಇದ್ದು ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು, ಐ ಲವ್ ಯು ಮನಿ, ನಾನು ನಿನ್ನ ಪ್ರೀತಿಸ್ತೀನಿ, ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರು ಅಂತ ಹೇಳಿ ಮುತ್ತು ಕೊಡಿ ಮತ್ತೆ ಇಡಿ. ಇದನ್ನು ನೀವು 1 ತಿಂಗಳು ಮಾಡಿ ನೋಡಿ ರಂಜಿತ್. ಸರಿನಾ? ದುಡ್ಡಿಗೆ ಮುತ್ತು ಕೊಡಬೇಕು, ಪ್ರೀತಿ ತೋರಿಸ್ಬೇಕು, ಅದಕ್ಕೆ ಐ ಲವ್ ಯು ಅಂತ ಹೇಳಬೇಕು, ಅದನ್ನು ನೀಟಾಗಿ ಇಟ್ಕೊಬೇಕು. ಇದಕ್ಕೆ ಪರ್ಫ್ಯೂಮ್ ಸ್ಪ್ರೇ ಮಾಡಿ. ಓಕೆ, ಸರಿನಾ? ಸೊ ನಾವು ಯಾವಾಗ ಪರ್ಫ್ಯೂಮ್ಸ್ ಯೂಸ್ ಮಾಡ್ತೀವಿ ನಾವು ಲಕ್ಸುರಿ ಲೈಫ್ನ ಬೇಗ ಅಟ್ರಾಕ್ಟ್ ಮಾಡ್ತೀವಿ. ಇದನ್ನು ಸ್ಮೆಲ್ ಮಾಡಬೇಕು. ಹಾಗೆ ಮನಿ DNA ಅಂತ ಬೇರೆ ಕೋರ್ಸ್ ಇದೆ, ಅದರಲ್ಲಿ ನಾವು ಕಲ್ತಿದ್ದೀವಿ. ಈ ದುಡ್ಡನ್ನು ನಾವು ನೋಡಬೇಕು, ಫೀಲ್ ಮಾಡಬೇಕು, ಇದರದ್ದು ಸೌಂಡ್ ಕೇಳಿಸ್ಕೊಬೇಕು, ಇದನ್ನು ಇಷ್ಟಪಡಬೇಕು. ಈ ಟೆಕ್ನಿಕ್ನ 1 ತಿಂಗಳು ಮಾಡಿ ನೋಡಿ. ಸುಮ್ಮನೆ ಏನಾದರೂ ಹೇಗಾದರೂ ಸರಿ ನಿಮಗೆ ದುಡ್ಡು ಅಟ್ರಾಕ್ಟ್ ಆಗುತ್ತೆ, ಹೆಂಗಾದ್ರೂ ಸರಿ ನಿಮ್ಮ ಹತ್ರ ದುಡ್ಡು ಬರುತ್ತೆ. ಇದನ್ನು ಚಾಲೆಂಜಾಗಿ ತೊಗೊಂಡು ಟ್ರೈ ಮಾಡಿ ನೋಡಿ, ನನಗೆ ಹೇಳಿ. ದುಡ್ಡನ್ನು ಪ್ರೀತಿಸಿ, ಮುತ್ತು ಕೊಡಿ, ಇಟ್ಕೊಳ್ಳಿ. ಕ್ಯಾನ್ ಐ ಡೂ ಇಟ್? ನೀವೇನು ಮಾಡ್ಬೋದಾ? ಈಸ್ಕೊಂಡಿದ್ದ ಉದ್ದೇಶ ಏನಂದರೆ, ಫಸ್ಟ್ ಆಫ್ ಆಲ್ ಇದು ನನ್ನ ನೋಟು, ಸೊ ವಾಪಸ್ ಬರಲಿ ಅಂತ. ಥ್ಯಾಂಕ್ ಯು. ಐ ಲವ್ ಯು ಮನಿ, ಐ ಲವ್ ಯು ಸೋ ಮಚ್. ಆ್ಯಂಡ್ ನೀನು ಲಕ್ಷಾಂತರ ಸಂಖ್ಯೆಯಲ್ಲಿ ನನ್ನ ಹತ್ರ ಸೇರ್ತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ರೀತಿ ನನ್ನ ಜೊತೆ ಯಾವಾಗಲೂ ಇರು. ಐ ಲವ್ ಯು ಸೋ ಮಚ್. ಸಾಕಾ? ಖಂಡಿತ. ಇದನ್ನು 1 ತಿಂಗಳು ಮಾಡಿ ನೋಡಿ. ನಿಮ್ಮ ಹತ್ರ ಹೇಗೆ ದುಡ್ಡು, ನೀವು ಕಷ್ಟ ಪಡ್ದಲೇ ಇದ್ರೂ ಹೇಗೆ ದುಡ್ಡು ಬರುತ್ತೆ ಅಂತ ಟ್ರೈ ಮಾಡಿ.